ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಸ್ಪೆಷಲಿಸ್ಟ್ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ನನ್ನ ಕ್ಲಿನಿಕ್ ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ಫೋನ್ ನಂಬರ್ ಇಲ್ಲಿ ಗಮನಿಸಿ. ಇಂದು ನಾವು ವೈದ್ಯಕೀಯ ವಿಷಯವಾದ ಬ್ರೆಸ್ಟ್ ಆಬ್ಸೆಸ್ ಅಂದರೆ ಸ್ತನದ ಬಾವು, ಅದರ ಕಾರಣಗಳು, ತಡೆಗಟ್ಟುವುದು ಮತ್ತು ಆಧುನಿಕ ಚಿಕಿತ್ಸೆಯ ಬಗ್ಗೆ ತಿಳಿಯೋಣ. ಸ್ತನದ ಅಂಗಾಂಶಗಳಲ್ಲಿ ಕೀವು ಅಂದರೆ ರಸ ಶೇಖರಣೆಯಾಗುವುದನ್ನೇ ನಾವು ಬ್ರೆಸ್ಟ್ ಆಬ್ಸೆಸ್ ಎನ್ನುತ್ತೇವೆ. ಇದನ್ನು ಮುಖ್ಯವಾಗಿ 2 ಭಾಗಗಳಾಗಿ ವಿಂಗಡಿಸಬಹುದು. ಹಾಲುಣಿಸುವ ತಾಯಂದಿರಲ್ಲಿ ಮಗು ಹಾಲು ಕುಡಿಯುವಾಗ ಸ್ತನದ ತುದಿಯಲ್ಲಿ ಸಣ್ಣ ಬಿರುಕು ಉಂಟಾಗಿ ಆ ಮೂಲಕ ಸ್ಟಾಫಿಲೋಕೋಕಸ್ ಬ್ಯಾಕ್ಟೀರಿಯಾ ಒಳಗೆ ಪ್ರವೇಶಿಸುತ್ತದೆ. ಎದೆ ಹಾಲು ಸರಿಯಾಗಿ ಖಾಲಿಯಾಗದೆ ಒಳಗಡೆ ಹೆಪ್ಪುಗಟ್ಟಿದಾಗ ಸೋಂಕು ಉಂಟಾಗಿ ಬಾವು ರೂಪುಗೊಳ್ಳುತ್ತದೆ. ಹಾಲುಣಿಸದ ಮಹಿಳೆಯರಲ್ಲಿ ಇದು ಸ್ತನದ ಹಾಲಿನ ನಾಳಗಳ ಉರಿಯೂತದಿಂದ ಬರುತ್ತದೆ. ಸಿಗರೆಟ್ ಧೂಮಪಾನ ಮಾಡುವವರಲ್ಲಿ, ಮಧುಮೇಹ ಇದ್ದವರಲ್ಲಿ ಈ ಸಮಸ್ಯೆಯ ಅಪಾಯ ಹೆಚ್ಚು. ರೋಗಿಯು ತೀವ್ರ ಸ್ತನನೋವು, ಊತ, ಕೆಂಪಾಗುವಿಕೆ, ಚರ್ಮ ಬಿಸಿಯಾಗುವುದು ಮತ್ತು ಚಳಿಯೊಂದಿಗೆ ಜ್ವರದ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಇದನ್ನು ಸರಿಯಾಗಿ ಪತ್ತೆ ಹಚ್ಚಲು ನಾವು ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡುತ್ತೇವೆ. ಇದರಿಂದ ಕೀವು ಎಷ್ಟರ ಮಟ್ಟಿಗೆ ಹರಡಿದೆ ಮತ್ತು ಎಲ್ಲಿ ಶೇಖರಣೆಯಾಗಿದೆ ಎಂಬುದನ್ನು ನಿಖರವಾಗಿ ತಿಳಿಯಬಹುದು. ತಡೆಗಟ್ಟುವಿಕೆಗಾಗಿ ಮಗುವಿಗೆ ಸ್ತನದ ತುದಿಯನ್ನು ಸರಿಯಾಗಿ ಪಕಡಿಸಿ ಹಾಲು ಉಣಿಸಬೇಕು ಮತ್ತು ಸ್ತನದ ತುದಿಯಲ್ಲಿ ಬಿರುಕು ಉಂಟಾಗದಂತೆ ಶುಚಿತ್ವ ಕಾಪಾಡಿಕೊಳ್ಳಬೇಕು. ಸ್ತನದಲ್ಲಿ ಹಾಲು ಉಳಿಯದಂತೆ ಬ್ರೆಸ್ಟ್ ಪಂಪ್ ಅಥವಾ ಕೈಯಿಂದ ಸಂಪೂರ್ಣವಾಗಿ ಹಾಲು ತೆಗೆಯಬೇಕು. ಆರಂಭಿಕ ಹಂತದ ಬಾವುಗಳನ್ನು ಅಲ್ಟ್ರಾಸೌಂಡ್ ಸಹಾಯದಿಂದ ಸೂಜಿಯ ಮೂಲಕವೇ ಕೀವು ಹೊರತೆಗೆದು ಗುಣಪಡಿಸಬಹುದು. ಇದರಿಂದ ಸ್ತನದ ಮೇಲೆ ಯಾವುದೇ ಕಲೆಗಳು ಉಳಿಯುವುದಿಲ್ಲ. ಬಾವು ದೊಡ್ಡದಾಗಿದ್ದರೆ ಸಣ್ಣದಾಗಿ ಹರಿದು ಕೀವನ್ನು ಸಂಪೂರ್ಣವಾಗಿ ಹೊರತೆಗೆಯಬೇಕಾಗುತ್ತದೆ. ಜೊತೆಗೆ ಸೂಕ್ತವಾದ ಆಂಟಿಬಯೋಟಿಕ್ಸ್ ಮತ್ತು ನೋವು ನಿವಾರಕಗಳನ್ನು ನೀಡಲಾಗುತ್ತದೆ. ಸೋಂಕಿಲ್ಲದ ಇನ್ನೊಂದು ಸ್ತನದಿಂದ ಮಗುವಿಗೆ ಹಾಲು ನೀಡುವುದನ್ನು ಮುಂದುವರಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರಗತಿ ಕ್ಲಿನಿಕ್ ಅಥವಾ ಪ್ರಗತಿ ನರ್ಸಿಂಗ್ ಹೋಮ್ ಧಾರವಾಡಕ್ಕೆ ಭೇಟಿ ನೀಡಿ. ಅಪಾಯಿಂಟ್ಮೆಂಟ್ ಬುಕ್ ಮಾಡಲು ಇಲ್ಲಿರುವ ಸಂಖ್ಯೆಗಳಿಗೆ ಕರೆ ಮಾಡಿ. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.